ಮಾಜಿ ಮುಖ್ಯಮಂತ್ರಿಗಳ ಜಿಲ್ಲೆ ಇದು, ಕುಮಾರಸ್ವಾಮಿ ಅವರ ಜಿಲ್ಲೆ. ರಾಮನಗರ ಜಿಲ್ಲೆಯಲ್ಲಿ ಭಾರಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ, ಕೆಪಿಸಿಸಿ ಅಧ್ಯಕ್ಷರ ಜಿಲ್ಲೆ ಕೂಡ. ಆದ್ರೆ ಅಲ್ಲಿ ಸಿಗಬೇಕಾದಂತ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಅಂತ ರೈತರು ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಮನಗರದಲ್ಲಿ ದಾಖಲೆ ಮಳೆ ಸುರಿದಿದೆ. ವಾಡಿಕೆಗಿಂತ ಈ ಬಾರಿ 3 ಪಟ್ಟು ಹೆಚ್ಚು ಮಳೆ ಸುರಿದಿರುವಂತದ್ದು ರಾಮನಗರ ಜಿಲ್ಲೆಯಲ್ಲಿ. ಅವರು ಕಂಡು ಕೇಳರಿಯದ ರೀತಿಯಲ್ಲಿ ಮಳೆ ಸುರಿದಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಒಂದೊಂದು ಊರಲ್ಲೂ ಕೂಡ ಎಲ್ಲಾ ಹಳ್ಳ ಕೊಳ್ಳಗಳು ತುಂಬಿದ್ರೆ ಮತ್ತೊಂದ್ ಕಡೆ ಅಲ್ಲಿ ಭೂಕುಸಿತ ಎಲ್ಲ ಸಂಭವಿಸಿರುವಂತದ್ದು. ಎಲ್ಲಾ ಕಡೆನೂ ಕೂಡ ಹಳ್ಳಿಗಳು ಕೂಡ ಒಂದು ರೀತಿ ಜಲಾವೃತ ಆದಂತ ಪರಿಸ್ಥಿತಿಯನ್ನ ಎದುರಿಸುವಂತ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿತ್ತು. 3-4 ಅಡಿಯಷ್ಟು ನೀರು ನಿಂತಿದ್ವು. ರಾಮನಗರದಲ್ಲಿ ಯಾವ್ಯಾವ ರೀತಿಯಾಗಿ ನಷ್ಟ ಸಂಭವಿಸಿದೆ, ಅಲ್ಲಿ ಎಷ್ಟು ಮನೆಗಳು ಕುಸಿದಿದೆ, ಅದರ ಒಂದು ಅಂಕಿಅಂಶ ಇದೆ ನೋಡಿ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾ? ನಿಮಗೆ ಗೊತ್ತಾ, ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಮನಗರದಲ್ಲಿ ಈಗಾಗಲೇ ಯಾವತ್ತು ಕಂಡು ಕೇಳರಿದಷ್ಟು ಈ ರೀತಿಯಾಗಿ ಈ ಸಲ ಮಳೆ ಬಂದಿದೆ. ಈಗಾಗಲೇ ಸಾಕಷ್ಟು ಹಾನಿ ಕೂಡ ಈಡಾಗಿದೆ. ರಾಮನಗರದ ಚಿತ್ರವನ್ನು ನೋಡಿದ್ರೆ 274 ಮಿಲಿಮೀಟರ್ ವಾಡಿಕೆ ಮಳೆಯಾಗಿದ್ರೆ ಈ ಸಲ 699 ಮಿಲಿಮೀಟರ್ ನಷ್ಟು ಈ ವರ್ಷ ಮಳೆಯಾಗಿದೆ. ನಾವು ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಈ ಸಲ ಜಾಸ್ತಿ ಮಳೆಯಾಗಿದೆ ಅಂತ. 5 ಜನ ಈ ಮಳೆಯಿಂದಾಗಿ ಸಾವನ್ನಪ್ಪಿದ್ದಾರೆ. 362 ಹೆಕ್ಟೇರ್ ಕೃಷಿ ಭೂಮಿಯೇ ಇಲ್ಲಿ ನಾಶ ಆಗಿದೆ. ಕಂಪ್ಲೀಟ್ ಆಗಿ ರಾಮನಗರ ಮುಳುಗಿ ಹೋಗಿತ್ತು. 270 ಹೆಕ್ಟೇರ್ ತೋಟ ನಾಶ ಆದ್ರೆ 180 ಹೆಕ್ಟೇರ್ ಬಹುವಾರ್ಷಿಕ ಬೆಳೆಯೇ ಇಲ್ಲಿ ನಾಶ ಆಗಿ ಹೋಗಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. 3302 ಮನೆಗಳು ಮಳೆಯಿಂದ ಹಾನಿಯಾಗಿದೆ. 70 ಕಿಲೋಮೀಟರ್ ಪ್ರಮುಖ ರಸ್ತೆಗಳೇ ಇಲ್ಲಿ ನಾಶ ಆಗಿದೆ. ಈ ಮೂಲಕ ಈಗಾಗಲೇ ಜನಪ್ರತಿನಿಧಿಗಳು ಸ್ಪಂದಿಸುವಂತಹ ಕೆಲಸವನ್ನ ಮಾಡಿದ್ದಾರಾ ಅಂತ ನೋಡಿದ್ರೆ ಮೊನ್ನೆಷ್ಟೇ ಒಂದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಯಾವ ರೀತಿಯಾಗಿದೆ ಅಲ್ಲಿನ ಸಿಚುವೇಶನ್. 50 ರಸ್ತೆ ಸಂಪರ್ಕ ಸೇತುವೆ ನಾಶ ಆಗಿದೆ. 1214 ವಿದ್ಯುತ್ ಕಂಬಗಳು ನಾಶ ಆಗಿದೆ. ಈ ಮೂಲಕ ಈಗಾಗಲೇ ಸಾಕಷ್ಟು ಹಾನಿಯಾದಂತಹ ಪ್ರದೇಶ ಅಂದ್ರೆ ರಾಮನಗರ ಇಲ್ಲಿ. ಹಾಗಾದ್ರೆ ಇಲ್ಲಿನ ಜನರು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ. ಸರ್, ರಾಮನಗರದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾ ಇದ್ರಿ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ರಾಮನಗರ ಜಿಲ್ಲೆ ಅಂದ್ರೆ ಯಾವಾಗ್ಲೂ ಕೂಡ ರಾಜಕೀಯ ಜಿದ್ದಾಜಿದ್ದಿಗೆ ಫೇಮಸ್. ಆದ್ರೆ ಈ ಬಾರಿ ಜನರ ಪ್ರತಿಯೊಂದು ಕಷ್ಟಕ್ಕೂ ಕೂಡ ನೆರವಾಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಲ್ಲಿನ ರಾಜಕಾರಣಿಗಳಿಗೆ ಸ್ಪಂದಿಸಿದ್ದಾರಾ? ಜಿಲ್ಲಾಡಳಿತ ಯಾವ ರೀತಿಯಾಗಿ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಿತ್ತು ಅಲ್ಲಿ? ಪೃಥ್ವಿರಾಜ್, ಏನಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಕಳೆದ 30 ವರ್ಷದಲ್ಲಿ ಈ ರೀತಿಯಾದಂತ ಒಂದು ರಣಭೀಕರ ಮಳೆ ಆಗಿರ್ಲಿಲ್ಲ ಅಂತ ಹೇಳಿ ಸ್ವತಃ ಅಧಿಕಾರಿಗಳು ಒಂದು ವರದಿಯನ್ನ ನೀಡಿದ್ದಾರೆ. ಏನು ಈ ಬಾರಿ 294 ಮಿಲಿಮೀಟರ್ ಅಷ್ಟು ಮಳೆ ಆಗ್ಬೇಕಾಗಿತ್ತು. ಆದ್ರೆ ಈಗ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಸುಮಾರು 600ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ ರಾಮನಗರ ಜಿಲ್ಲೆಯ ಪ್ರಮುಖವಾಗಿ ರಾಮನಗರ ಮತ್ತೆ ಚನ್ನಪಟ್ಟಣ 2 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ. ಈಗ ಅಧಿಕಾರಿಗಳು ಒಂದು ಮಾಹಿತಿಯ ಪ್ರಕಾರ ಸುಮಾರು ಈ 2 ಕ್ಷೇತ್ರ ಮತ್ತೆ ಉಳಿದಂತೆ ಕನಕಪುರ ಮತ್ತೆ ಮಾಗಡಿಯಲ್ಲಿ ಸೇರಿ ಸುಮಾರು 3000ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದೆ. ಹಾಗೆ 370 ಹೆಕ್ಟೇರ್ ಏನು ಕೃಷಿ ಭೂಮಿ ನಾಶ ಆಗಿದೆ. ಹಾಗೆ 170 ಎಕರೆ ಅಂದ್ರೆ ಹೆಕ್ಟೇರ್ ಪ್ರದೇಶ ಒಂದು ತೋಟಗಾರಿಕಾ ಬೆಳೆ ನಾಶ ಆಗಿದೆ. ಹಾಗೆ ಪ್ರಮುಖವಾಗಿ ರೇಷ್ಮೆ ಬೆಳೆ ಏನಿದೆ ಅದು ಸುಮಾರು ಕೂಡ ಒಂದು 19 ಹೆಕ್ಟೇರ್ ಪ್ರದೇಶ ಅದು ಕೂಡ ನಾಶ ಆಗಿದೆ. ಹಾಗೆ ಸುಮಾರು ಪ್ರಾಣಿಗಳು ಒಂದು ಸಾವನ್ನಪ್ಪಿರುವಂತದ್ದು. ಕುರಿ, ಮೇಕೆ, ಹಂದಿ ಸೇರಿದಂತೆ ಸುಮಾರು 115ಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿದ್ದಾವೆ. ಹಾಗೆ ಪ್ರಮುಖವಾಗಿ ಇಲ್ಲಿ ಸುಮಾರು 70 ಕಿಲೋಮೀಟರ್ಗೂ ಹೆಚ್ಚು ಒಂದು ಪ್ರಮುಖ ರಸ್ತೆಗಳು ಹಾಳಾಗಿವೆ. ಹಾಗೆ ರಾಜ್ಯ ಹೆದ್ದಾರಿ ಸುಮಾರು ಒಂದು 33 ಕಿಲೋಮೀಟರ್ ಅಷ್ಟು ನಾಶ ಆಗಿದೆ, ಅಂದ್ರೆ ಎಫೆಕ್ಟ್ ಆಗಿದೆ. ರಸ್ತೆಗಳು ಸಂಪೂರ್ಣವಾಗಿ ಕುಸಿದಿದ್ದಾವೆ. ಹಾಗೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ 50ಕ್ಕೂ ಹೆಚ್ಚು ಪ್ರಮುಖ ಸೇತುವೆಗಳು ಅಂದ್ರೆ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಕುಸಿದಿದೆ. ಹಾಗೆ ಒಟ್ಟಾರೆ ರಾಮನಗರ ಜಿಲ್ಲೆಗೆ ಈ ಬಾರಿ ಮಳೆಯಿಂದಾಗಿ ಆಗಿರ್ತಕ್ಕಂತ ಒಂದು ಅನಾಹುತ ಸುಮಾರು 68ರಿಂದ 70 ಕೋಟಿ ರೂಪಾಯಿ ಅಂತೇಳಿ ರಾಮನಗರ ಜಿಲ್ಲಾಡಳಿತ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನ ನೀಡಿದೆ. ಪೃಥ್ವಿರಾಜ್, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್